ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಶ್ರಾವಣಿ ಸುಬ್ರಹ್ಮಣ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತೀನಿ ಅಂತ ನೋಡಿರ ಬನ್ನಿ. ಫೈನಲಿ ಅಂತೂ ಇಲ್ಲಿ ಮನೆಯವರೆಲ್ಲರೂ ಒಂದಾಗ್ಬಿಟ್ರು ಅನ್ನೋಷ್ಟರಲ್ಲಿ ವಿಜಯಾಂಬಿಕಾ ಮತ್ತು ಈ ಒಂದು ರಾಜೇಶ್ವರಿ ಇಬ್ಬರು ಸೇರಿ ನಂದಿನಿ ಕುಟುಂಬನ ಸರ್ವನಾಶ ಮಾಡೋಕ್ಕೆ ಬಂದಿದ್ದಾರೆ. ಹಾಗಾದರೆ ಇಲ್ಲಿ ಇನ್ಮುಂದೆ ವಿಜಯಾಂಬಿಕೆಗೆ ಸಪೋರ್ಟ್ಗೆ ನಿಂತ್ಕೊಂಡ್ಬಿಟ್ಲ ರಾಜೇಶ್ವರಿ. ಈಗ ತಾಯಿ ಮಕ್ಕಳು ಏನು ಮಾಡ್ತಾರೆ? ನಂದಿನಿ ಈ ಒಂದು ವಿಜಯಾಂಬಿಕೆಗೆ ತಕ್ಕ ಪಾಠ ಕಲಿಸ್ತಾಳ, ನಾನು ನಂದು ಅಂತ ಮೆರೆತಿರುವಂತಹ ಶತ್ರುಗಳಿಗೆ ಒಂದು ಅಂತ್ಯ ಆಡ್ತಾಳ ಅಂತ ನೋಡೋಣ ಬನ್ನಿ. ಇತ್ತ ಕಡೆ ಮನೆಯವರೆಲ್ಲರೂ ಕೂಡ ಶ್ರೀವಲ್ಲಿ ಮದುವೆ ಮಾಡಿಸ್ಬೇಕು, ಶ್ರೀವಲ್ಲಿಗೆ ಒಂದೊಳ್ಳೆ ಜೀವನ ರೂಪಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದರೆ, ಆದರೆ ವಿಜಯಾಂಬಿಕಾ ಮಾತ್ರ ತನ್ನದೇ ಲೋಕದಲ್ಲಿ ಮೈ ಮರಿತಾ ಇದ್ದಾಳೆ. ಈ ಒಂದು ರಾಜಕೀಯಕ್ಕೆ ಹೊಸ ಹೆಜ್ಜೆ ಇಡೋ ಆತುರದಿಂದ ಕಾಯ್ತಾ ಇದ್ದಾಳೆ. ಏನು ಇತ್ತ ಕಡೆ ಶ್ರೀವಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ನನಗೆ ಸುಬ್ಬನ ಬಿಟ್ಟು ಬೇರೆ ಹುಡುಗನೇ ಬೇಡ, ಈಗ ಆಲ್ರೆಡಿ ಸುಬ್ಬು ಪ್ರೀತಿಯಲ್ಲಿ ಮುಳುಗೋಗ್ಬಿಟ್ಟಿದ್ದೀನಿ, ಸುಬ್ಬುನ ನಾನು ತ್ಯಾಗ ಮಾಡಿದ್ದೀನಿ ಶ್ರವಣಿಗೋಸ್ಕರ, ಇನ್ನು ಅವನ ಮರ್ತ್ಬಿಟ್ಟು ಬೇರೆ ಮದುವೆ ಹಾಕಿ ಚಾನ್ಸೇ ಇಲ್ಲ ಅಂದ್ಬಿಟ್ಟು ಪಣ ತೊಟ್ಟಿದ್ದಾಳೆ, ಹಠ ಮಾಡ್ತಾ ಇದ್ದಾಳೆ. ಇಲ್ಲಿ ಈ ಒಂದು ನಂದಿನಿ ಬಂದ್ಬಿಟ್ಟು ಮನಸ್ಸು ಬದಲಾಯಿಸುವ ಕೆಲಸ ಮಾಡ್ತಾ ಇರ್ತಾಳೆ. ನೋಡಮ್ಮ ಶ್ರೀವಲ್ಲಿ, ನಿನ್ನ ಜೀವನ ಇನ್ನೂ ತುಂಬಾ ಬಾಕಿ ಇದೆ, ನೀನು ಚಿಕ್ಕವಳು, ಎಲ್ಲ ನೋಡಿದ್ದೀನಿ, ಸಾಕಾಗಿದೆ ಅಂತ ಬೇಡ. ನೋಡು, ನಾನೇ ಎಕ್ಸಾಂಪಲ್ ತಗೋ, ನನ್ನ ಜೀವನದಲ್ಲಿ ನೂರಾರು ಕಷ್ಟ ಎಲ್ಲ ಅನುಭವಿಸಿದ್ದೀನಿ, ಆದೀಗ ಮತ್ತೆ ಮೆಟ್ಟಿ ನಿಂತಿದ್ದೀನಿ. ಅದೇ ರೀತಿ ಜೀವನದಲ್ಲೂ ಹೊಸ ಬೆಳಕು ಬರುತ್ತೆ, ನನ್ನ ಮಾತು ಕೇಳು ಅಂದ್ಬಿಟ್ಟು ಅಂತ ಇದ್ದರೆ, ಆಂಟಿ ಪ್ಲೀಸ್ ಇದ್ರ ಬಗ್ಗೆ ಮಾತಾಡೋಕ್ಕೆ ಒಂಚೂರು ಇಷ್ಟ ಇಲ್ಲ, ನಾನಿನ್ನು ಹೊರಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಶ್ರೀವಲ್ಲಿ ಬೇಜಾರು ನೋಡಿಕೊಂಡು ಹೊರಟೋಗ್ಬಿಡ್ತಾಳೆ. ಇದರಿಂದಾಗಿ ತುಂಬಾ ಬೇಜಾರಾಗುತ್ತೆ ನಂದಿನಿಗೆ. ಆಗ ಶ್ರಾವಣಿ ಸುಬ್ಬಲ್ಲಿ ಬಂದ್ಬಿಟ್ಟು, ಅಮ್ಮ ಏನು ಮಾಡ್ತೀನಿ ಅಂದ್ಬಿಟ್ಟು ಕೇಳ್ತಾರೆ. ಎಂದು ಎಲ್ಲನೂ ಕೇಳಿಸ್ಕೊಂಡ್ಬಿಟ್ರಾ ನೀವು ಅಂತಿದ್ರೆ, ಹೌದು ಎಲ್ಲನೂ ಕೇಳಿಸ್ಕೊಂಡಾಯ್ತು ಅಂದ್ಬಿಟ್ಟು ಅಂತ ಇದ್ದರೆ, ಅಯ್ಯೋ ಯಾಕೆ ತಲೆ ಕೆಡಿಸ್ಕೊಳ್ತೀರಾ, ಅವ್ರಿಗೆ ಹೇಗೆ ಹೇಳ್ಬೇಕಂತ ಚೆನ್ನಾಗೇ ಗೊತ್ತಿದೆ, ನೀವು ಸಮಾಧಾನ ಮಾಡ್ಕೊಂಡ್ಬಿಟ್ಟು ಶ್ರಾವಣಿ ಅಂತಾಳೆ. ಇನ್ನು ಇತ್ತ ಲಲಿತಮ್ಮನವ್ರಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಇಂತು ಇಷ್ಟು ವರ್ಷ ನನ್ನ ಮಗಳು ನಂದಿನಿ ಬದುಕಿದಾಳ ಸತ್ತಿದಾಳ ಅಂತ ಯೋಚನೆಯಲ್ಲೇ ಮುಳುಗಿದ್ದೆ, ನನಗಂತೂ ಸಾಯೋ ಜೀವದಲ್ಲಿ ಮತ್ತೆ ನನ್ನ ಮಗಳು ಸಿಕ್ಕಾಗಿತ್ತು, ಇನ್ನು ಮುಂದೆ ಈ ಜೀವಿಗೆ ಮತ್ತೇನೂ ಬೇಡ ಅಂದ್ಬಿಟ್ಟು ಖುಷಿಯಲ್ಲೇ ಇರಬೇಕಾದ್ರೆ ಈ ಒಂದು ಕಾಂತಮ್ಮ ಹೇಗಾದರೂ ಮಾಡಿ ಈ ಒಂದು ದುಡ್ಡನ್ನು ಅಸಲಾಯಿಸ್ಕೋಬೇಕು. ಅಲ್ಲ, ಈ ಲಲಿತಮ್ಮನವ್ರಿಗೆ ಸಾಲಿಗ್ರಾಮದಲ್ಲಿ ಸಾಕಷ್ಟು ಆಸ್ತಿ ಇದೆ, ಒಡವೆ ವಜ್ರ ಅಂತೇಳ್ಬಿಟ್ಟು ತುಂಬಾ ಇಟ್ಕೊಂಡಿರ್ತಾಳೆ. ಅಲ್ಲ, ಈ ವಿಜಯಾಂಬಿಕಾ ಏನು ಕಸ್ಕೊಂಡ್ರು, ಒಂದು ಇಡಿಕೆ ಕಸ್ಕೊಂಡಿರ್ಬೋದು, ಆದರೆ ಇವ್ರ ಖಜಾನೆ ತುಂಬಾ ಇದೆ, ನನಗೊಂದು ಕಾಸು ಪೀಸು ಬರುತ್ತೆ ಅಂತ ನೋಡ್ತೀನಿ ಅಂದ್ಬಿಟ್ಟು, ಅಯ್ಯೋ ಅಮ್ಮೋರೆ ಕೊಡಿ ಅಮ್ಮೋರೆ ಕಾಲು ನೀವು ಅಂದ್ಬಿಟ್ಟು ಕಾಲು ಹೊತ್ತೋ ನೆಪದಲ್ಲಿ, ಅಮ್ಮೋರೆ ನಿಮಗೆ ಏನೇ ಅಂದರೂ ಸಾಲಿಗ್ರಾಮದಲ್ಲಿ ತುಂಬಾ ಆಸ್ತಿ ಇರುತ್ತೆ ಅಲ್ವಾ, ಅಲ್ಲ ಈ ಒಂದು ಥರ ಅಂತ ಬಂದಿರೋವಂಥ ಒಡವೆ ಬಂಗಾರ ವಜ್ರ ವೈಡ್ರೆಲ್ಲ ನಿಮ್ಮ ಪಾಲಿಗೆ ತಾನೇ ಇರುತ್ತೆ, ಅದೆಲ್ಲ ನೀವು ನಿಮ್ಮ ಮೊಮ್ಮಗಳಾದಂಥ ಶ್ರಾವಣಿಗೆ ತಾನೇ ಕೊಡೋದು, ಹಾಗೆ ಒಂಚೂರು ಕಾಸಿ ಸರನೋ ಇಲ್ಲ ಏನಾದರೂ ಮುತ್ತುಗಿತ್ತು ಕೊಡಬೇಕಾದ್ರೆ ಉದುರಿದ್ರೆ ನಾನು ಸ್ವಲ್ಪ ತೊಗೊಳ್ತೀನಿ ಅಂತ ಕಾಂತಮ್ಮ ಅಂತಾರೆ. ನಿನಗೂ ಒಡೆಯ ಮೇಲೆ ಆಸೆ ಇದೆಯಾ ಅಂತ ಕೇಳ್ತಾ ಇರ್ತಾರೆ ಲಲಿತಮ್ಮನವರು. ಅಯ್ಯೋ ಒಡೆಯ ಮೇಲೆ ಯಾರಿಗೆ ತಾನೇ ಆಸೆ ಇಲ್ಲ, ನಾನು ಒಂದೇ ಹೆಂಗ್ಸೆ ತಾನೆ ಅಂತಂದ್ಬಿಟ್ಟು ಕಾಂತಮ್ಮ ಅಂತಿದ್ರೆ, ಅಯ್ಯೋ ಅದ್ರ ಬಗ್ಗೆ ಯಾಕೀಗ ನಿನಗೆ ಅಂತ ಹೇಳ್ತಿದ್ರೆ, ಅಯ್ಯೋ ಅಮ್ಮೋರೆ ಪ್ಲೀಸ್ ನನಗೆ ಸ್ವರ್ಗಕ್ಕೆ ಹೋಗ್ಬೇಕಂತ ತುಂಬಾ ಆಸೆ, ಅದಕ್ಕೆ ನಿಮ್ಮ ಪಾದ ಪೂಜೆ ಮಾಡಿ ಸೇವೆ ಮಾಡಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಪುಣ್ಯ ಆದರೂ ಪಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಕಾಂತಮ್ಮ ಹೇಳ್ತಿದ್ರೆ, ಓಹೋ ಇದಕ್ಕೆ ಬಂದಿದ್ಯಾ, ಅಲ್ಲ ಪಾಪ ಮಾಡಿದವ್ರಿಗೆ ಸ್ವರ್ಗ ನರ್ಕ ಅಂತ ದೇವ್ರು ಆಲ್ರೆಡಿ ಮರೆದ್ಬಿಟ್ಟಿದ್ದಾನೆ, ಇನ್ನು ಸ್ವಲ್ಪ ದಿನದಲ್ಲಿ ವಿಜಯಾಂಬಿಕೆ ಗೊತ್ತಾಗುತ್ತಲ್ಲ ಮಾಡಿರೋ ಪಾಪಕ್ಕೆ ಸ್ವರ್ಗಕ್ಕೆ ಹೋಗ್ತಾಳೆ ನರ್ಕಕ್ಕೆ ಹೋಗ್ತಾಳಂತ, ಅದಾದಮೇಲೆ ನೀನು ಡಿಸೈಡ್ ಮಾಡು ಯಾವುದಕ್ಕೆ ಹೋಗ್ತೀಯ ಅಂತ ಲಲಿತಮ್ಮನವರು ಹೊರಟೋಗ್ತಾರೆ. ಇಷ್ಟೊತ್ತು ಸುಮ್ಮನೆ ಮಾತಾಡಿದೆಲ್ಲ ವ್ಯರ್ಥ ಆಗೋಯ್ತು, ಎನರ್ಜಿ ವೇಸ್ಟು. ವಿಶಾಲು ಅಯ್ಯೋ ಸುಸ್ತಾಗ್ತೆ ಕಣೆ, ಸ್ವಲ್ಪ ಹಾಲು ತೊಗೊಂಬಾರೆ ಅಂತೇಳ್ಬಿಟ್ಟು ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಇನ್ನು ಶ್ರೀವಲ್ಲಿನ ಕರ್ಕೊಂಡು, ಶ್ರಾವಣಿ ಬಾ ನಿನ್ನ ಹತ್ರ ಮಾತಾಡೋಕಂದ್ಬಿಟ್ಟು ಅಂತಾಳೆ. ಶ್ರಾವಣಿ ಏನಾಯಿತು ಅಂತ ಶ್ರೀವಲ್ಲಿ ಬರ್ತಾಯಿದ್ರೆ ಸುಬ್ಬು ಅಲ್ಲಿರ್ತಾನೆ. ಶ್ರಾವಣಿ ಏನು ಮಾತಾಡ್ಬೇಕಂತಂದೆ, ಆದರೆ ಏನು ಅಂತ ಹೇಳ್ತಿಲ್ಲ, ಸುಬ್ಬನ ಬೇರೆ ನಿಲ್ಲಿಸಿದ್ಯಾ ಅಂತಿದ್ರೆ, ಹೌದು ನಮ್ಮಿಬ್ಬರು ನಿನ್ನ ಬಗ್ಗೆ ಯೋಚನೆ ಮಾಡಿ ಸುಸ್ತಾಗೋಯ್ತು, ನೀನು ಯಾಕೆ ಈ ರೀತಿ ಆಟ ಮಾಡ್ತಾಯಿದ್ಯಾ, ನೀನು ಮದುವೆಗೆ ಒಪ್ಕೊಳ್ಳೇಬೇಕು, ಜೀವನದಲ್ಲಿ ಯಾರ್ಯಾರ ಹಣೆಬರ ಏನೇನಿದೆಯೋ ಹೇಗಿದೆಯೋ ಯಾರು ನೋಡಿದ್ದಾರೆ, ನೀನು ಹೇಳು ಶಿವಲಿ, ನೀನು ಸುಬ್ಬನ ತುಂಬಾ ಪ್ರೀತಿ ಮಾಡ್ತಾಯಿದ್ದೆ, ಆದರೆ ಹಣೆಬರ ವಿಧಿ ನಮ್ಮಿಬ್ಬರನ್ನ ಒಂದು ಮಾಡಿದೆ, ಹಾಗಂತ ನೀನು ನಿನ್ನ ಜೀವನದಲ್ಲಿ ಎಲ್ಲ ಮುಗೀತು ಅಂತ ಅಂದ್ಕೋಬೇಡ, ನಿನ್ನ ಜೀವನದಲ್ಲಿ ನೋಡೋದು ತುಂಬಾ ಬಾಕಿ ಇದೆ, ನಮ್ಮ ಪ್ರಪಂಚ ಯಾವ ಟೈಮಲ್ಲಿ ಯಾವಾಗ ಏನೇನು ಆಗಬೇಕೋ ಎಲ್ಲನೂ ಆಗಲೇಬೇಕು, ನೀನು ಈ ರೀತಿ ಮದುವೆ ಬೇಡ ಅಂತ ಕುಂತ್ರೆ ಹೇಗೆ ಹೇಳು, ಪಾಪ ನಿಮ್ಮಮ್ಮನ ಪರಿಸ್ಥಿತಿ ಆದರೂ ಅರ್ಥ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಶ್ರಾವಣಿ ಬುದ್ಧಿ ಮಾತಾಡ್ತಾ ಇದ್ದರೆ, ಸುಬ್ಬು ಕೂಡ ಹೌದು ಶ್ರೀವಲ್ಲಿ ನಮ್ಮ ಮಾತು ಕೇಳು ಸ್ವಲ್ಪ ನೀನು ಅಂದ್ಬಿಟ್ಟು ಹಠ ಮಾಡ್ತಾಯಿದ್ರೆ, ಇದ್ರ ಬಗ್ಗೆ ಯಾರು ಕೂಡ ಮಾತಾಡಬೇಡಿ, ನನ್ನ ಜೀವನದಲ್ಲಿ ಮದುವೆ ಅನ್ನೋದು ಮುಗ್ದೋಗಿರೋ ಚಾಪ್ಟರು, ಇನ್ನು ಮುಂದೆ ಈ ಮದುವೆಗಿದ್ದೀವಿ ಯಾವುದು ಕೂಡ ನನಗೆ ಬೇಕಾಗಿಲ್ಲ, ನಾನು ಹೀಗೆ ಇದ್ಬಿಡ್ತೀನಿ, ನನಗೆ ಯಾರು ಫೋರ್ಸ್ ಮಾಡೋಕ್ಕೆ ಹೋಗ್ಬಿಡಿ, ಈ ಕಾಲದಲ್ಲಿ ಜೀವನದಲ್ಲಿ ನಾನು ತುಂಬಾ ಖುಷಿಯಾಗಿದ್ದೀನಿ, ಹೀಗೆ ಇದ್ಬಿಡ್ತೀನಿ ಅಂದ್ಬಿಟ್ಟು ಶ್ರೀವಲ್ಲಿ ಅಲ್ಲಿಂದ ಹೊರಟೋಗ್ತಾಳೆ. ಆಗ ಏನು ಮಾಡೋದು, ಇವಳಿಗೆ ಏನು ಹೇಳಿದ್ರು ಅರ್ಥನೇ ಆಗ್ತಾಯಿಲ್ಲ ಮೇಡಮ್ ಅಂತಂದ್ಬಿಟ್ಟು ಸುಬ್ಬು ಅಂತಾನೆ. ಡೋಂಟ್ ವರಿ ಸುಬ್ಬು, ಇವ್ರಿಗೆ ಯಾರು ಹೇಳಬೇಕು ಅವ್ರು ಹೇಳಿದ್ರೇ ಬುದ್ಧಿ ಬರೋದು,
ಅಂತ ಶ್ರಾವಣಿ ಅಂದ್ಕೊಳ್ಬೇಕಾದ್ರೆ ಶ್ರೀವಲ್ಲಿ ಕಣ್ಣೀರಾಗ್ತಾ ಹೊರಗಡೆ ಬರ್ತಾ ಇರ್ತಾಳೆ. ಆಗ ನಿಂತ್ಕೊಮ್ಮ ಶ್ರೀವಲ್ಲಿ ಯಾಕೆ ಅಳ್ತಾ ಇದೆಯಾ ಅಂದ್ಬಿಟ್ಟು ಇಲ್ಲಿ ವೀರ್ ಮತ್ತು ನಂದಿನಿ ಇಬ್ಬರು ಕೂಡ ಬರ್ತಾರೆ. ಆಗ ಅದು ಅಪ್ಪಾಜಿ ಏನೂ ಇಲ್ಲ, ಕಣ್ಣಲ್ಲಿ ಧೂಳು ಬಿದ್ದಿತ್ತು ಅಷ್ಟೇ ಅಂದ್ಬಿಟ್ಟು ಅಂತ ಇದ್ದರೆ, ಓಹೋ ಕಣ್ಣಲ್ಲಿ ಧೂಳು ಬಿದ್ದಿತ್ತಾ, ನಿನ್ನ ಮಕ್ಕಳು ನೋಡಿದ್ರೆ ಗೊತ್ತಾಗ್ತಿದೆ, ಏನು ಬೇಜಾರು ಮಾಡ್ಕೊಂಡು ಹೋಗ್ತಾ ಇದೆಯಾ, ಯಾವ ವಿಚಾರ ಬಗ್ಗೆ, ಮದುವೆ ವಿಚಾರ ಬಗ್ಗೆ ತಾನೆ ಅಂತಿದ್ರೆ, ಹೌದು ಅಪ್ಪಾಜಿ ನನಗೆ ಮದುವೆಗಿದೆಯಾ ಏನು ಬೇಡ, ನಾನು ಈಗಲೇ ಚೆನ್ನಾಗಿದ್ದೀನಿ ಅಂತಂದ್ಬಿಟ್ಟು ಶ್ರೀವಲ್ಲಿ ಆಟ ಮಾಡ್ತಾಳೆ. ಅಯ್ಯೋ ಜೀವನದಲ್ಲಿ ಎಲ್ಲ ಮುಗೀತು ಅಂದ್ಬಿಟ್ಟು ಯಾಕಷ್ಟು ಬೇಸತ್ತಿದೆಯಾ, ನೀನು ನನ್ನ ಎಕ್ಸಾಂಪಲೇ ತಗೋ ನೋಡು, ನಾವು ಪ್ರೀತಿಸಿ ಮದುವೆ ಆದವರು, ಆದರೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂದ ದೂರ ಆಗಿ ನಮ್ಮ ಶ್ರಾವಣಿ ಇದ್ರೂ ಕೂಡ ತಂದೆ ತಾಯಿ ಪ್ರೀತಿ ಇಲ್ಲದೆ ಇಷ್ಟು ವರ್ಷ ಜೀವನ ಮಾಡಬೇಕಾಯ್ತು. ಆದರೆ ಈಗ ಮತ್ತೆ ನಾವೆಲ್ಲರೂ ಒಂದಾಗಿದ್ವಿ, ಹೊಸ ಜೀವನ ಹೊಸ ಅಧ್ಯಾಯ ಶುರು ಮಾಡಿದ್ವಿ. ನಿನ್ನ ಜೀವನದಲ್ಲೂ ಹೊಸ ಅಧ್ಯಾಯ ಶುರು ಆಗ್ಬೇಕಂದ್ರೆ ನೀನು ಮದುವೆ ಆಗಲೇಬೇಕು. ನಿನಗೋಸ್ಕರ ಒಬ್ಬ ರಾಜ್ಕುಮಾರ ಕಾಯ್ತಾ ಇರ್ತಾನೆ, ಆದರೆ ನೀನು ಮದುವೆ ಬೇಡ ಅಂತ ಅದನ್ನು ದೂರ ತಳ್ಳೋದು ಎಷ್ಟರ ಮಟ್ಟಿಗೆ ಸರಿ ನೀನೇ ಅರ್ಥ ಮಾಡ್ಕೊ. ನೀನು ಮದುವೆ ಆದರೆ ನಿನ್ನ ಜೀವನ ಜೊತೆ ಅಲ್ಲಿ ವರಲಕ್ಷ್ಮಿ ಕೂಡ ನರಕ ಅನುಭವಿಸ್ತಾಳೆ, ಅವಳ ಜೀವನ ಚೆನ್ನಾಗೇ ಇರುತ್ತೆ, ಹೊಸ ಜೀವನ ಶುರು ಮಾಡ್ದಂಗೆ ಆಗುತ್ತೆ. ಇನ್ನು ಏನೇ ಆಗಲಿ ತಾಯಿಗೆ ತನ್ನ ಮಕ್ಕಳು ಚೆನ್ನಾಗಿರ್ಬೇಕನ್ನಂತ ತಾನೇ ಬಯಸೋದು. ಅದೇ ರೀತಿ ನಿಮ್ಮಮ್ಮ ನಿನ್ನ ಜೀವನ ನಾಶ ಆಗಿದೆ ಅಂತಂದ್ಬಿಟ್ಟು ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಇದರಿಂದಾಗಿ ಸುಬ್ಬು ಕುಟುಂಬದ ಮೇಲೂ ಮತ್ತು ವಿಜಯ ಮೇಲೂ ಎಲ್ಲರ ಮೇಲೂ ಕೋಪ ಮಾಡಿಕೊಂಡು ಸುಮ್ಮನೆ ಕೋಪ ಮಾಡಿಕೊಂಡು ಕಿರ್ಚಾಡ್ತಾ ಇರ್ತಾರೆ. ಆದರೆ ನೀನು ನಿನ್ನ ಜೀವನ ಸರಿ ಮಾಡಿಕೊಂಡೆ ಅಂದ್ಕೋ, ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ, ನಿಮ್ಮಮ್ಮನೂ ನೆಮ್ಮದಿಯಾಗಿ ಇರ್ಬೋದು. ಅರ್ಥ ಮಾಡ್ಕೊ, ನೀನು ಇಷ್ಟು ಬೇಗ ಸೋಲನ್ನು ಒಪ್ಕೊಳ್ಬೇಡ, ದಿಟ್ಟ ಹೆಜ್ಜೆ ಇಡು, ನಿನ್ನ ಜೀವನದಲ್ಲಿ ಹೊಸ ಒಂದು ಬೆಳಕು ಬರುತ್ತೆ ಅಂದ್ಬಿಟ್ಟು ನಂದಿನಿ ಇಲ್ಲಿ ಹೇಳ್ತಾ ಇದ್ದರೆ, ಸರಿ ಆಯಿತು ನೀವು ಹೇಳಿದ್ಮೇಲೆ ನನಗೆ ಯಾಕೋ ಹೌದು ಅನ್ನಿಸ್ತಾ ಇದೆ ಅಂದ್ಬಿಟ್ಟು ಶ್ರೀವಲ್ಲಿಯಿಂದ ಹೊರಟೋಗ್ತಾಳೆ. ಪೆದ್ದ ಹುಡುಗಿ ಇವಳು ತುಂಬಾ ಒಳ್ಳೆಯವಳು, ಇವಳು ಕೂಡ ಒಳ್ಳೆ ಹುಡುಗ ಸಿಗ್ಬಿಟ್ರೆ ಅಷ್ಟೇ ಸಾಕು ಅಂತಂದ್ಬಿಟ್ಟು ಇಲ್ಲಿ ವೀರ್ ಅಂತಾರೆ. ಹೌದು ವೀರ್ ನೀನು ಹೇಳಿದು ಸರಿಯಾಗೇ ಇದೆ, ಪಾಪ ನಮ್ಮ ಶ್ರೀವಲ್ಲಿ ಅಂತ ಒಳ್ಳೆ ಹುಡುಗಿಗೆ ಒಳ್ಳೆ ಹುಡುಗನೇ ಸಿಗ್ತಾನೆ, ನೋಡ್ತಾ ಇರಿ ನೀವು ಅಂದ್ಬಿಟ್ಟು ಅಂತ ಇರ್ತಾರೆ. ಇನ್ನು ಇಲ್ಲಿ ವಿಜಯಾಂಬಿಕಾ ಮಾತ್ರ ದುಡ್ಡು ಪಾರ್ಟಿ ಮಾಡಬೇಕು, ಎಲೆಕ್ಷನಲ್ಲಿ ಮುಂದೆ ನಾನೇ ಗೆಲ್ಲಬೇಕು ಅಂದ್ಬಿಟ್ಟು ಜನರ ಸಪೋರ್ಟ್ಗೋಸ್ಕರ ಇಲ್ಲಿ ದೊಡ್ಡದಾಗಿ ಪಾರ್ಟಿನ ಅರೇಂಜ್ ಮಾಡಿರ್ತಾಳೆ. ಈ ಪಾರ್ಟಿ ಮ್ಯಾನೇಜ್ಮೆಂಟ್ ಎಲ್ಲ ಕೂಡ ಇಲ್ಲಿ ವಹಿಸ್ಕೊಂಡಿರ್ತಾನೆ ಈ ಒಂದು ಮ್ಯಾಡಿ. ಆಗ ಈ ಒಂದು ವಿಜಯಾಂಬಿಕಾ ಬಂದ್ಬಿಟ್ಟು ಏನೋ ಎಲ್ಲ ಕೂಡ ವ್ಯವಸ್ಥೆ ಆಗಿದೆಯಾ, ನಾಳೆ ಪಾರ್ಟಿಗೆ ಎಲ್ಲರೂ ಬರ್ತಿದ್ದಾರೆ ತಾನೆ ಅಂತಂದರೆ, ಡೋಂಟ್ ವರಿ ಮಾಮ್, ಅಲ್ಲ ಈ ಕೆಲಸನ ವಹಿಸ್ಕೊಂಡಿರೋದು ಯಾರು ಹೇಳು, ನಾನು ಯಾವುದೇ ಕಾರಣಕ್ಕೂ ಅಲ್ಲಿ ಇಲ್ಲಿ ಕೂಡ ಹೆಚ್ಚು ಕಡಿಮೆ ಆಗಲ್ಲ, ಆ ರೀತಿ ನೋಡ್ಕೊಳ್ತೀನಿ, ಎಲ್ಲನೂ ಅಚ್ಚುಕಟ್ಟಾಗಿರುತ್ತೆ ಅಂದ್ಬಿಟ್ಟು ಅಂತ ಇದ್ದರೆ, ಅಷ್ಟೇ ಅಲ್ಲಲ್ಲ ಇನ್ನೊಂದು ವಿಚಾರ ಹೇಳಬೇಕಾಗಿತ್ತು, ಅಲ್ಲ ಕಣೋ ನನ್ನ ಬೆಸ್ಟ್ ಫ್ರೆಂಡ್ನ ಕರೆದಿದ್ದೆ ತಾನೆ ಅಂತಂದ್ಬಿಟ್ಟು ವಿಜಿ ಕೇಳ್ತಾಳೆ. ಅಯ್ಯೋ ಮಾಮ್ ಅವರಿಗೆ ಸ್ಪೆಷಲ್ಲಾಗಿ ಇನ್ವೈಟ್ ಮಾಡಿ ಕರೆದಿದ್ದೀನಿ ಅಂದ್ಬಿಟ್ಟು ಅಂತ ಇರ್ತಾನೆ ಮ್ಯಾಡಿ. ಹೌದು ಕಣೋ ಅವಳು ನನ್ನ ಬೆಸ್ಟ್ ಫ್ರೆಂಡ್, ನಾನು ಬೆಂಕಿ ಆದರೆ ಅವಳು ಬಿರುಗಾಳಿ, ಆ್ಯಕ್ಚುಲಿ ನಾವಿಬ್ಬರು ಒಟ್ಟಿಗೆ ಓದಿ ಬೆಳೆದಿದ್ದು, ಈಗ ಅವಳು ನನಗೆ ಸಪೋರ್ಟಿಗೆ ಬರ್ತಾ ಇದ್ದಾಳೆ, ನೋಡ್ತಾ ಇರು ನೀನು ಅವಳ ನೋಡಿ ನಾಳೆ ಪರಿಚಯ ಮಾಡಿಸ್ತೀನಿ ಅಂದ್ಬಿಟ್ಟು ವಿಜಯಾಂಬಿಕಾ ಖುಷಿಯಿಂದ ಇಲ್ಲಿ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇರ್ತಾಳೆ. ಸರಿ ಆಯಿತು ಅಮ್ಮ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾನೆ ಈ ಒಂದು ಮ್ಯಾಡಿ. ಇನ್ನು ಎಲ್ಲರೂ ಊಟ ಮಾಡಬೇಕು ಅಂತಂದ್ಬಿಟ್ಟು ಬೆಳದಿಂಗಲ ಹೊರಗಡೆ ಬಂದುಬಿಟ್ಟು ಕಾಯ್ತಾ ಇರ್ತಾರೆ, ಫುಲ್ಲು ಸುತ್ತಲೂ ಕೂತ್ಕೊಂಡಿರ್ತಾರೆ. ಇನ್ನು ಈ ಒಂದು ನಂದಿನಿ ಅವರು ಕೈ ತುತ್ತು ಮಾಡಿ ಎಲ್ಲರಿಗೂ ಕೊಡ್ತಾ ಇದ್ದರೆ ಎಲ್ಲರಿಗೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ವಾವ್ ಎಷ್ಟು ಖುಷಿ ಆಗ್ತಿದೆ, ಎಷ್ಟು ಚೆನ್ನಾಗಿದೆ, ಇವತ್ತು ನಮ್ಮ ಜೀವನದಲ್ಲಿ ಮತ್ತೆ ಹೊಸ ಬೆಳಕು ಬಂದಿದೆ ಅಂದ್ಬಿಟ್ಟು ವೀರ್ ಅಂತ ಇದ್ದರೆ, ಹೌದು ಇದು ಒಳ್ಳೆ ಅಮೃತಗಳಿಗೇ ಇರಬೇಕು ಅಂದ್ಬಿಟ್ಟು ಪೃಥ್ವಿ ಅಂತ ಇದ್ದರೆ, ಇನ್ನು ಎಲ್ಲರೂ ಕೂಡ ಇದೇ ರೀತಿ ಒಟ್ಟಿಯಾಗಿ ಖುಷಿಯಾಗಿರಬೇಕು, ಅದೇ ನನ್ನ ಆಸೆ, ನಮ್ಮ ಮೇಲೆ ಯಾವುದೇ ರೀತಿ ಕೆಟ್ಟ ದೃಷ್ಟಿ ಬೀಳದ ಇರಲಿ ಅಂದ್ಬಿಟ್ಟು ನಂದಿನಿ ಶ್ರಾವಣಿ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಹೀಗೆ ಎಲ್ಲರೂ ಊಟ ಮಾಡ್ಕೋತಾ ಖುಷಿಯಿಂದ ತಮ್ಮ ಸಮಯನ ಕಳೀತಾ ಇದ್ದರೆ, ಇನ್ನು ನೆಕ್ಸ್ಟ್ ಡೇ ಇಲ್ಲಿ ವಿಜಯಾಂಬಿಕಾ ಪಾರ್ಟಿಗೆ ಬರೋಕ್ಕೆ ರೆಡಿಯಾಗಿ ಬಂದೇ ಬಿಟ್ಲು ರಾಜಿ, ಅದುವೇ ರಾಜೇಶ್ವರಿ. ಇಲ್ಲಿ ಅಯ್ಯೋ ನನ್ನ ಫ್ರೆಂಡ್ ಬರ್ತಾಯಿದ್ದಾರೆ, ಇವೆಲ್ಲ ವ್ಯವಸ್ಥೆ ಆಗಿದೆ ತಾನೆ ಅಂತಿದ್ರೆ, ಡೋಂಟ್ ವರಿ ಮ್ಯಾಮ್ ಎಲ್ಲ ಆಗಿದೆ ಅಂದ್ಬಿಟ್ಟು ಮ್ಯಾಡಿ ಅಂತ ಇರ್ತಾನೆ. ಬಾಬಾ ಮನೆ ಮುಂದೆ ಯಾವುದೋ ಕಾರ್ ಬಂತು, ಅವಳೇ ಬಂದಿರಬೇಕು ಅಂದ್ಬಿಟ್ಟು ಇಲ್ಲಿ ವಿಜ್ಜಿ ಮತ್ತು ಮ್ಯಾಡಿ ಇಬ್ಬರು ಖುಷಿಯಿಂದ ಹೊರಗಡೆ ಬರ್ತಾರೆ. ಆಗ ರಾಜೇಶ್ವರಿ ಕಾರಿನಿಂದ ಕೆಳಗಡೆ ಹೇಳ್ಬಿಟ್ಟು, ಅಯ್ಯೋ ವಿಜ್ಜಿ ಅಂತಿದ್ರೆ, ರಾಜಿ ಹೇಗೆ ಇದೆಯಾ, ಅಯ್ಯೋ ಆಫ್ಟರ್ ಲಾಂಗ್ ಟೈಮ್ ಐ ಮೀಟ್ ಯು, ತುಂಬಾ ಖುಷಿ ಆಗ್ತಿದೆ ನೋಡಿಬಿಟ್ಟು, ಇನ್ನು ಹಾಗೇ ಇದೆಯಾ ಕಣೆ ಅಂತಿದ್ರೆ, ನೀನೇನು ಕಮ್ಮಿನಾ ಬಿಡು, ನಿನಗೇನು ಬೇಕು ಎಲ್ಲನೂ ಸಾಧಿಸ್ಕೊಂಡೇ ಬಿಟ್ಟೆ ನೀನು ಅಂದ್ಬಿಟ್ಟು ಇಲ್ಲಿ ರಾಜೇಶ್ವರಿ ಅಂತ ಇದ್ದರೆ, ಹೌದು ಈ ವಿಜಯಾಂಬಿಕೆ ಏನಂತ ನಿನಗೂ ಚೆನ್ನಾಗಿ ಗೊತ್ತಿರಬೇಕಲ್ವಾ, ನನ್ನ ಇದ್ರಕೊಂಡವರು ಈ ಭೂಮಿ ಮೇಲೆ ಬದುಕಿರಬಾರ್ದು, ಆ ರೀತಿ ಮುಟ್ಟು ನೋಡ್ಕೋ ಥರ ಕೊಡ್ತೀನಿ ಅಂದ್ಬಿಟ್ಟು ಇಲ್ಲಿ ವಿಜಯಾಂಬಿಕಾ ಅಂತಾಳೆ. ಅದು ಸರಿನೇ ಅಂತಿದ್ರೆ, ಇನ್ನು ಬೆಂಕಿ ಬಿರುಗಾಳಿ ನಾವಿಬ್ಬರು ಒಂದಾಗಿದ್ವಿ, ನಮ್ಮ ಒಂದು ಎದುರಿಗೆ ಯಾವ ಕೂಡ ಬಂದರೂ ಕೂಡ ಭಸ್ಮ ಮಾಡಿಬಿಡೋಣ ಬಾ ನೀನು ಅಂದ್ಬಿಟ್ಟು ಇಬ್ಬರು ಕೂಡ ಹಗ್ ಮಾಡಿಕೊಂಡು ಮನೆ ಒಳಗಡೆ ಎಂಟ್ರಿ ಕೊಡ್ತಾರೆ. ಈ ವಿಚಾರ ಇಲ್ಲಿ ನಂದನಿಗೆ ಗೊತ್ತಾಗ್ಬಿಡ್ತು, ಓಹ್ ಈ ರಾಜೇಶ್ವರಿ ತುಂಬಾ ಕತ್ತನಾಕಿದ್ದಾಳೆ, ವಿಜಯಾಂಬಿಕಾ ತನ್ನ ಆಟಕ್ಕೆ ಯಾರು ಬೇಕಾದ್ರೂ ಗಾಳ ಆಗಿ ಯೂಸ್ ಮಾಡ್ಕೊಳ್ತಾಳೆ, ಇಲ್ಲ ಯಾವುದೇ ಕಾರಣಕ್ಕೂ ಈ ಒಂದು ಬೈ ಎಲೆಕ್ಷನಲ್ಲಿ ನಾವು ಯಜಮಾನರು ಸೋಲ್ಬಾರ್ದು, ಗೆಲ್ಲಬೇಕು, ವಿಜಯಾಂಬಿಕಾಗೆ ಸೋಲು ಅಂದರೆ ಏನು, ನರ್ಕ ಅಂದರೆ ಏನು ಅಂತ ತೋರಿಸಲೇಬೇಕು ಅಂದ್ಬಿಟ್ಟು ನಂದಿನಿ ಅಂದ್ಕೊಳ್ತಾಳೆ. ಇನ್ನು ಇಲ್ಲಿ ನಂದಿನಿ ಮತ್ತು ರಾಜೇಶ್ವರಿ ತುಂಬಾ ಖುಷಿಯಾಗಿದ್ದರೆ, ಅಮ್ಮ ಮಗಳು ಒಂದಾಗ್ಬಿಟ್ಟು ಶ್ರಾವಣಿ ಮತ್ತು ನಂದಿನಿ ಇಬ್ಬರು ಸೇರಿಬಿಟ್ಟು ವಿಜಯಾಂಬಿಕಾ ಮನೆಗೆ ನುಗ್ಗಿ ಇಲ್ಲಿ ಕತ್ತಿಡಿದು ವಿಜಯಾಂಬಿಕಾಗೆ
ಮನೆಯಿಂದ ಆಚೆ ಹಾಕಿದ್ದಾರೆ. ಹಾಗಾದರೆ ಏನಿದು ಟಿಸ್ಟು? ಈಗಾದರೂ ವಿಜಯಾಂಬಿಕಾ ತನ್ನ ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾಳ? ಈ ಒಂದು ಶ್ರಾವಣಿ ನಂದಿನಿ ವಿಜಯಾಂಬಿಕಾಗೆ ರಾಜೇಶ್ವರಿಗೆ ಮನೆಯಿಂದ ಗೇಟ್ ಪಾಸ್ ಕೊಟ್ಟು ಬೆಂಡೆತ್ತಿ ಚಳಿ ಬಿಡಿಸ್ತಾರ ಕುತಂತ್ರಿಗಳಿಗೆ ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.